ಹಲೋ ಗೆಳೆಯರೆ, ವೆಲ್ಕಮ್ ಟು SSP ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಕಾರ್ಮಿಕರ ದಿನಾಚರಣೆ ಕುರಿತಾಗಿ ಸುಲಭ 10 ಸಾಲುಗಳ ಮಾಹಿತಿ ನೋಡ್ತೋಣ. ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಲ್ ಮಾಡಿ ಆ ಒಂದು ವಿಷಯಕ್ಕೆ ತಕ್ಕಂಥ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಕಲಿತಾ ಹೋಗೋಣ ಬನ್ನಿ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸುತ್ತೇವೆ. ಓಕೆ, ಕಾರ್ಮಿಕರ ದಿನವನ್ನು ಪ್ರತಿ ವರ್ಷ ಮೇ 1ರಂದು ಆಚರಿಸುತ್ತೇವೆ. ನಂತರ ಎರಡನೇ ಪಾಯಿಂಟ್ ನೋಡಿ. ಈ ದಿನವನ್ನು ಮೇ ದಿನ ಅಥವಾ ಇಂಗ್ಲಿಷ್ ಮೇ ಡೇ ಅಂತ ಕರಿತೀವಿ. ಓಕೆನಾ, ಕನ್ನಡದಲ್ಲಿ ಮೇ ದಿನ ಎಂದು ಕರೆಯುತ್ತಾರೆ. ಓಕೆನಾ. ಅದಾದ ನಂತರ ಮೂರನೇ ಪಾಯಿಂಟ್. ಈ ದಿನ ಕೆಲಸ ಮಾಡುವ ಎಲ್ಲರಿಗೂ ಗೌರವ ಕೊಡುತ್ತೇವೆ. ಈ ದಿನ ಕೆಲಸ ಮಾಡುವ ಎಲ್ಲರಿಗೂ ಗೌರವ ಕೊಡುತ್ತೇವೆ. ನಾಲ್ಕನೇ ಪಾಯಿಂಟ್. ರೈತರು, ಕಟ್ಟಡ ಕೆಲಸಗಾರರು ಮತ್ತು ಎಲ್ಲ ನೌಕರರು ಕಾರ್ಮಿಕರಾಗಿದ್ದಾರೆ. ಮತ್ತು ನೋಡಿ, ರೈತರು, ಕಟ್ಟಡ ಕೆಲಸಗಾರರು ಮತ್ತು ಎಲ್ಲಾ ನೌಕರರು ಕಾರ್ಮಿಕರಾಗಿದ್ದಾರೆ. ಓಕೆ, ಅದಾದ ನಂತರ ಐದನೇ ಪಾಯಿಂಟ್ ನೋಡಿ. ಅವರ ಪರಿಶ್ರಮದಿಂದ ದೇಶ ಅಭಿವೃದ್ಧಿಯಾಗುತ್ತದೆ. ಓಕೆನಾ. ಅದಾದ ನಂತರ ಆರನೇ ಪಾಯಿಂಟ್ ನೋಡಿ. ನಾವು ಕಾರ್ಮಿಕರಿಗೆ ಧನ್ಯವಾದ ಹೇಳಬೇಕು. ಏಳನೇ ಪಾಯಿಂಟ್. ಕಾರ್ಮಿಕರಿಗೆ ಸರಿಯಾದ ಕೆಲಸ ಇರಬೇಕು ಎಂದು ತಿಳಿಸುತ್ತದೆ. ಎಂದು ತಿಳಿಸುತ್ತದೆ. ಓಕೆನಾ. ಎಂಟನೇ ಪಾಯಿಂಟ್. ಈ ದಿನ ಕಾರ್ಮಿಕರ ಗೌರವಾರ್ಥ ರಜೆ ಇರುತ್ತದೆ. ಅಂತ 9ನೇ ಪಾಯಿಂಟ್.
ಪ್ರತಿಯೊಂದು ಕೆಲಸವು ಗೌರವಯುತವಾಗಿದೆ. ಓಕೆ. ನಂತರ 10ನೇ ಪಾಯಿಂಟ್, ನಾವು ಎಲ್ಲರೊಂದಿಗೆ ಪ್ರೀತಿ ಮತ್ತು ಗೌರವದಿಂದ